ಅಗ್ನಿ ದುರಂತಕ್ಕೀಡಾದಂತಹ ಬಸ್ನ ನಂಬರ್ ಪ್ಲೇಟ್ ಒಡಿಶಾ ರಿಜಿಸ್ಟ್ರೇಷನ್ ಪ್ಲೇಟ್ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಒಡಿಶಾದಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದಂತಹ ಬಸ್ಸು ಕಾರ್ಯಾಚರಣೆಯನ್ನು ಈ ಮಾರ್ಗದಲ್ಲಿ ಆಪರೇಟ್ ಆಗ್ತಾ ಇತ್ತು ಅನ್ನೋ ತಿಳಿದು ಬರ್ತಾ ಇದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಒಂದು ಟೀಮನ್ನು ಕಳಿಸ್ಕೊಟ್ಟಿದ್ದಾರೆ. ನಾವಾಗಲೇ ಅದನ್ನು ಹೇಳ್ತಾ ಇದ್ವಿ. ನಮ್ಮ ಕರ್ನಾಟಕದವರು, ಅದರಲ್ಲೂ ಕೂಡ ಬೆಂಗಳೂರಿಗೆ ಬರ್ತಾ ಇದ್ದವರು ಇದ್ದಾರೆ ಅಂದಾಗ ಕರ್ನಾಟಕದವರು ಇದ್ರ, ಯಾವ ಊರಿನವರು, ಏನು ಕತೆ ಎಲ್ಲ ಟ್ರಾವೆಲ್ ಹಿಸ್ಟ್ರಿನೂ ಕಲೆ ಹಾಕಬೇಕು, ಕುಟುಂಬಗಳಿಗೆ ಮಾಹಿತಿ ಕೊಡಬೇಕು, ಮತ್ತು ಟ್ರಾವೆಲ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಒಬ್ಬರ ಹತ್ರನೇ ಈಗ ಟ್ರಾವೆಲ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳಿರೋದು. ಅಂದರೆ ಯೂಶ್ವಲಿ ಟಿಕೆಟ್ ಬುಕ್ ಮಾಡೋದಕ್ಕೆ ಹೋದಾಗ ಆಧಾರ್ ಕಾರ್ಡ್ ಸೇರಿದಂತೆ ಸುಮಾರು ಮಾಹಿತಿಗಳನ್ನು ತೊಗೊಂಡಿರ್ತಾರಲ್ಲ. ಕೆಲ ಬಸ್ಗಳು ತೊಗೊಳ್ತಾರೆ, ಕೆಲವು ಅಲ್ಲೇ ಚೆಕ್ ಮಾಡ್ತೀವಿ ಬನ್ನಿ ಅಂತ ಅಂತಾರೆ. ಸೊ ನಂಬರು ಮತ್ತು ನೇಮ್ ಮೂಲಕ ಐಡೆಂಟಿಫೈ ಮಾಡಬಹುದು ತತ್ಕ್ಷಣಕ್ಕೆ. ಇಲ್ಲಾಂದರೆ DNA ಪ್ರೊಫೈಲಿಂಗ್ ತನಿಖಾ ಕೂಡ ಐಡೆಂಟಿಫೈ ಮಾಡೋದು ಕಷ್ಟನೇ. ಬಸ್ನ ಹೊರಭಾಗವನ್ನು, ಔಟರ್ ಪಾರ್ಟ್ ಮಾತ್ರ ಅಲ್ಲಿ ಸುಟ್ಟು ಹೋಗಿರೋದು ನೀವು ನೋಡ್ತಾ ಇದ್ದೀರಾ.